ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿಯ ಆ ಪರ್ಸನ್ ಅವನಾಗಿರ್ಬೋದು ಅವಳಾಗಿರ್ಬೋದು, ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಯಾವ ವಿಚಾರ ನಿಮ್ಮಿಂದ ಅವರು ಮುಚ್ಚಿಡ್ತಾ ಇದ್ದಾರೆ. ಸೊ ಅವರ ಏನಾದರೂ ನಿಮ್ಮಿಂದ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅವರ ಅವಾಯ್ಡ್ ಮಾಡ್ತಾ ಇದ್ರೆ, ಅಥವಾ ಅವರು ಒಂದಷ್ಟು ವಿಚಾರಗಳು ಮುಚ್ಚಿಡುವ ರೀತಿ ನಿಮ್ಗೆ ಕಾಣಿಸ್ತಾ ಇದ್ರೆ, ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಿದೆಯಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ, ಅವನಾಗಿರ್ಬಹುದು ಅವಳಾಗಿರಬಹುದು, ಅದು ಯಾರೇ ಆಗಿರಬಹುದು, ಯಾತಕ್ಕಾಗಿ ಅವರು ನನ್ನಿಂದ ದೂರ ಆಗ್ತಾ ಇದ್ದಾರೆ, ಏನ್ ವಿಚಾರ ಮುಚ್ಚಿಡ್ತಾ ಇದ್ದಾರೆ, ಅಥವಾ ದೂರ ಆಗುವ ರೀತಿ ಕಾಣಿಸ್ಕೊಳ್ತಾ ಇದ್ದಾರಾ ಅನ್ನುವ ರೀತಿಯಲ್ಲಿ ಇವತ್ತಿನ ವಿಡಿಯೋ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಾನು ಇಟ್ಟಿದ್ದೀನಿ. ಆ ವ್ಯಕ್ತಿಯ ಮುಖ ಚೆಹರೆ ಆಗಿರಬಹುದು, ಅಥವಾ ಆ ವ್ಯಕ್ತಿಯ ಫೋಟೋ ಆಗಿರಬಹುದು, ಅಥವಾ ಆ ವ್ಯಕ್ತಿಯ ಹೆಸರಾಗಿರ್ಬಹುದು, 3 ಬಾರಿ ಹೇಳ್ಕೊಂಡು ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕನ್ಫ್ಯೂಷನ್ ಆಗಬೇಡಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಬೇಗ ಪಟ್ಟ ರೆಸೊನೇಟ್ ಆಗ್ತಾ ಇದೆ, ಆ ಸ್ಟೋನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬಿಡಿ. ಆ ವ್ಯಕ್ತಿ ಹೆಸರು ಹೇಳ್ಕೊಂಡು ಆ ವ್ಯಕ್ತಿಯ ಎನರ್ಜಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಆ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ಆ ವ್ಯಕ್ತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ನಿಮ್ಗೆ ಎದುರಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎಂದಿನಂತೆ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಆ ವ್ಯಕ್ತಿ ಏನು ವಿಚಾರ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಯಾವ ವಿಚಾರವಾಗಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ, ಒಬ್ಬ ವ್ಯಕ್ತಿ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಪೇಜ್ ಆಫ್ ಓಕೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಯೋಚನೆಗಳೇ ಸರಿ ಇರ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಆ ವ್ಯಕ್ತಿಯು ಒಂದಷ್ಟು ಮನಸ್ಸಿಗೆ ಬಂದಂತೆ ಯೋಚನೆ ಮಾಡುವುದು, ಅಥವಾ ಬಹಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದು. ಮುಂದೆ ಹಾಗಾಗ್ಬಿಡುತ್ತೇನೋ, ಮುಂದೆ ಹೀಗಾಗ್ಬಿಡುತ್ತೇನೋ, ನನ್ನ ಈ ವಿಚಾರದಲ್ಲಿ ನಾನು ಸೋಲ್ತೀನೇನೋ, ಅಥವಾ ಈ ವಿಚಾರ ನನ್ನ ಲೈಫಲ್ಲಿ ಇದ್ರೆ ಅದರಿಂದ ನನಗೆ ಪೆಟ್ಟೇನೋ ಅಥವಾ ನಿಮಗೆ ಪೆಟ್ಟೇನೋ, ಇದೇ ವಿಚಾರವಾಗಿ ಬಹಳಷ್ಟು ರಾಂಗ್ ಥಿಂಕ್ಗಳನ್ನ ಮಾಡೋದು. ಆ ಟೈಮ್ಗೆ ಬೇಕಾದಂತಹ ಯೋಚನೆಗಳನ್ನ ಮಾಡ್ತಾ ಹೋಗೋದು. ಕಡೆಯಲ್ಲಿ ನೀವೇನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಹೋದ್ರೆ ಈ ವ್ಯಕ್ತಿ ಕೈಗೆ ಸಿಗದಷ್ಟು ದೂರ ಓಡಿ ಹೋಗುವಂಥದ್ದು. ಇಲ್ಲಿ ನೈಟ್ ಬಂದಿರೋದ್ರಿಂದ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಮಾತಿಗೆ ಸಿಗೋದಿಲ್ಲ ನಿಮ್ಗೆ. ನಿಮ್ಮ ನೀವೇನಾದ್ರೂ ಒಂದು ವಿಚಾರವಾಗಿ ಈ ವ್ಯಕ್ತಿಗೆ ಬಹಳಷ್ಟು ಕ್ವಶನ್ಸ್ಗಳನ್ನ ಮಾಡುವಂಥದ್ದು, ಅಥವಾ ಈ ವ್ಯಕ್ತಿ ಇದೇ ರೀತಿ ಇರಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ಸ್ ನೀವೇನಾದ್ರೂ ಇಟ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಈ ವ್ಯಕ್ತಿಯ ಮಾತಾಗಿರಬಹುದು, ಅಥವಾ ಈ ವ್ಯಕ್ತಿಯ ಯೋಚನೆಗಳೇ ಆಗಿರಬಹುದು, ಬಹಳಷ್ಟು ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಇವ್ರು ನಿಮ್ ಕೈಗೆ ಸಿಗೋದಿಲ್ಲ, ಆ ರೀತಿಯಲ್ಲಿ ಹೋಗ್ತಾ ಇರತ್ತೆ. ಇಲ್ಲಿ ನಿಮ್ಮ ಎನರ್ಜಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದೇ ವಿಚಾರವಾಗಿ ನಿಮ್ಮ ಪರ್ಸನಲ್ ವಿಚಾರಗಳಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬಹುದು, ಆ ಕಡೆ ಗಮನ ಕೊಡದಲೆ ಬಹಳಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಹೋಗ್ಬಿಡುತ್ತೆ. ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ಪರ್ಸನಲ್ ವಿಚಾರ ಅದೇನೇ ಆಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ನೀವು ನಿಧಾನ ಮಾಡ್ತಾ ಇದ್ದೀರಿ, ನಿಮ್ಮ ಮುಂದಿನ ಏಳಿಗೆ ಬಗ್ಗೆ ಯೋಚನೆ ಮಾಡೋದು ನಿಧಾನ ಮಾಡ್ತಾ ಇದ್ದೀರಿ. ಬಿಕಾಸ್ ಈ ವ್ಯಕ್ತಿ ಅಷ್ಟು ನಿಮ್ಮ ಮೈಂಡ್ನ ಫ್ಲಿಕ್ಚುಯೇಟ್ ಮಾಡ್ತಾ ಇರೋದು. ಒಂದು ಸಲ ಸರಿ ಇರ್ತಾರೆ, ಇನ್ನೊಂದ್ಸಲ ಸರಿ ಇರೋದಿಲ್ಲ, ಒಂದಷ್ಟು ಮನಸ್ಸಿಗೆ ತಳಮಳ ಅನ್ಸೋಂಥದ್ದು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಒಂದೊಂದ್ಸಲ ಈ ವ್ಯಕ್ತಿನ ಎಕ್ಸೆಪ್ಟ್ ಮಾಡ್ತೀರಾ, ಇನ್ನೊಂದ್ಸಲ ಈ ವ್ಯಕ್ತಿ ಇರೋದು ಸುಳ್ಳ, ಅಥವಾ ಈ ವ್ಯಕ್ತಿ ಏನೋ ಮುಚ್ಚಿಡ್ತಾ ಇದ್ದಾರ, ಈ ರೀತಿ ಎಲ್ಲ ವಿಚಾರಗಳಿದೆ. ಈ ರೀತಿ ಎಲ್ಲ ವಿಚಾರಗಳು ನಿಮ್ಮ ಮೈಂಡ್ ನಲ್ಲಿ ಓಡ್ತಾ ಇರೋದ್ರಿಂದ ಏನಾಗ್ತಾ ಇರುತ್ತೆ, ನಿಮ್ಮ ಗೋಲ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಮ ಹಣಕಾಸಿನ ವಿಚಾರವಾಗಿ ಕೂಡ ಪರಿವೇ ಇಲ್ಲದೆ ಇರೋ ರೀತಿ ನೀವು ಆಗ್ತಾ ಇದ್ದೀರಿ. ಚಂಚಲ ಮನಸ್ಸಿಗೆ ಒಳಗಾಗ್ತಾ ಇದ್ದೀರಿ. ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಒಂದಿನ ಹೇಳ್ತಾರಲ್ಲ, ನಮ್ಮಲ್ಲಿ ಹಿಡ್ತಕ್ಕೂ ಸಿಕ್ಕಲ್ಲ, ಹೊಡ್ತಕ್ಕೂ ಸಿಕ್ಕಲ್ಲ ಅಂತ ಹೇಳಿ, ಆ ರೀತಿ ಮುಂದೆ ಹೋಗ್ತಾ ಇರ್ತಾರೆ. ಅಥವಾ ನಿಮ್ಮನ್ನೇ ಮ್ಯಾನಿಪುಲೇಟ್ ಮಾಡ್ಬಿಡೋದು, ಈ ರೀತಿ ಎಲ್ಲ ನಾನು ಈ ರೀತಿ ಹೇಳಕ್ ಹೋದೆ, ಅಥವಾ ನಾನು ಹೀಗೆ ಹೇಳಿದ್ದೆ, ನೀನು ಆ ಥರ ತಿಳ್ಕೊಂಡೆ, ನೀನು ನನ್ನನ್ನು ಬೇರೆಯವ್ರ ಜೊತೆಗೆ ನೋಡಿದ್ದೇ ರಾಂಗು, ಈ ರೀತಿ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾರೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದೊಂದ್ಸಲ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇರತ್ತೆ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಅಥವಾ
ಇಲ್ಲಿ ನಾನು ಜಾಸ್ತಿ ಪೇಜ್ಗಳನ್ನು ನೋಡ್ತಾ ಇರೋದು, 3 ಆಫ್ ವಾಂಡ್ಸ್ಗಳನ್ನು ನೋಡ್ತಾ ಇರೋದು. ನೋಡಿ, ಈ ವ್ಯಕ್ತಿಯ ಇನ್ನು ಕೆಲವು ದಿನಗಳಲ್ಲಿ ಈ ಸಂಬಂಧದ ವಿಚಾರವಾಗಿ ಒಂದು ಸರಿಯಾದ ನಿರ್ಧಾರ ತಗೊಳ್ಳುವಂಥದ್ದು ಮಾಡ್ಕೊಳ್ತಾರೆ. ನಾನು ಹೀಗೆ ಇರಬೇಕು, ನಾನು ಈ ರೀತಿ ಇದ್ದಿದ್ದು ತಪ್ಪು, ಈ ರೀತಿ ಕಮ್ಯುನಿಕೇಶನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನ ಮೀಟ್ ಆಗುವಂಥದ್ದಾಗಿರಬಹುದು. ಅಂದ್ರೆ ಅವರ ಕೆಲಸದ ವಿಚಾರವಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡುವಂಥದ್ದಾಗಿರ್ಬೋದು. ನಾನು ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ, ನನಗಾಗಾಯ್ತು, ನನಗೀಗಾಯ್ತು, ಈ ರೀತಿಯಾಗಿ ತುಂಬಾನೇ ಡಿಸ್ಕಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಇನ್ನು 3 ವಾರಗಳ ಒಳಗಡೆ ಅವ್ರು ಏನೇ ಮಿಸ್ಟೇಕ್ಸ್ ಮಾಡಿರಲಿ, ಅವ್ರದ್ದು ಏನೇ ತಪ್ಪಿರಲಿ, ಅವರು ಮಾತಿನ ಚಾತುರ್ಯ ಉಳ್ಳವರಾಗಿರೋದ್ರಿಂದ ಒಂದಷ್ಟು ಕೆಲಸದ ಬ್ಯುಸಿ ಅನ್ನುವ ರೀತಿಯಲ್ಲಿ ನಿಮಗೆ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ವಾಂಡ್ಸ್ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಗ ನಿಮ್ಮ ಮೈಂಡ್ಗೆ ಏನಾಗುತ್ತೆ, ಓ ಇವ್ರು ಹೇಳ್ತಾ ಇರೋದೇ ಸರಿ ಇದೆ, ನಾನು ಸುಮ್ಮನೆ ತುಂಬ ತಪ್ಪಾಗಿ ಥಿಂಕ್ ಮಾಡಿಬಿಟ್ಟೆ ಅಂತ ಹೇಳಿ. ಇಲ್ಲಿ ನೀವೇನಾದರೂ ಕಮ್ಯುನಿಕೇಟ್ ಮಾಡಿದಾಗ ಅಥವಾ ನೀವು ನೋಡಿದ್ದು ಹೌದು ಅವ್ರು ಹೇಳಿದ್ದು ಸರಿ ಅನ್ನಿಸಿದಾಗ ನಿಮ್ಮ ಮನಸ್ಸಿಗೆ ಆಗಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಬಹಳ ಲವ್ ತೋರಿಸೋದು, ಬಹಳ ಕೇರ್ ತೋರಿಸೋದು, ಬಹಳ ನಿಮ್ಮನ್ನು ಇಂಪ್ರೆಸ್ ಮಾಡುವಂಥದ್ದು, ಒಮ್ಮೊಮ್ಮೆ ನೀವೇ ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ಬೇಕು, ನಾನೇ ಈ ರೀತಿ ತಪ್ಪಾಗಿ ತಿಳ್ಕೊಂಡ ಅಂತ ಹೇಳಿ. ಬಟ್ ಆದರೆ ಈ ವ್ಯಕ್ತಿಗೆ ಏನಂತ ಹೇಳಿದ್ರೆ, ನೀವು ಈ ವ್ಯಕ್ತಿಗೆ ಪ್ರಶ್ನೆ ಮಾಡಿದ್ರೆ ಈ ವ್ಯಕ್ತಿಗೆ ತಪ್ಪಿಸ್ಕೊಳ್ಳೋದು ಗೊತ್ತು, ಈ ವ್ಯಕ್ತಿಯ ಲೂ ಪಾಯಿಂಟ್ಸ್ಗಳನ್ನ ನೀವು ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಸಿಚುವೇಶನ್ ನೀವೇನೋ ಒಂದು ವಿಚಾರ ಕೇಳ್ತಾ ಇದ್ದೀರಿ, ಅಥವಾ ನಿಮ್ಮಿಂದ ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆ ಇರೋದು ಬೇಕಾ ಬೇಡವಾ, ಈ ರೀತಿ ಎಲ್ಲ ಓಡ್ತಾ ಇದೆ ಮೈಂಡ್. ಆಗ ನಿಮ್ಮ ಮನಸ್ಸಿಗೆ ಏನಾಗ್ತದೆ, ಆ ಕಮ್ಯುನಿಕೇಶನ್ ನಿಮ್ಮ ಕೈಗೆ ಸಿಗದೆ ಇನ್ನೂ ಕಟ್ ಮಾಡೋದು, ಬ್ಲಾಕ್ ಮಾಡೋದು, ದೂರ ಹೋಗೋದು ಇನ್ನೂ ಬೇಕು ಅನ್ನುವಂತಹ ಯೋಚನೆ. ಅದರಿಂದ ನಿಮ್ಮ ಏನು ವ್ಯವಹಾರದ ವಿಚಾರ ಬಹಳ ಮಂದಗತಿ, ನಿಧಾನವಾಗಿ ಸಾಗ್ತಾ ಇದೆ. ಹಾಗೆ ಇಲ್ಲಿ 3 ಆಫ್ ವಾಂಡ್ಸ್ ಬಂದ ನಂತರ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದು ಸರಿಯಾದ ನಿರ್ಧಾರ ತಗೊಂಡಿರುವ ರೀತಿ ಮತ್ತೆ ಮರಳಿ ನಿಮ್ಮ ಹತ್ರ ಬರುವಂತಹ ಪ್ರಯತ್ನ ಮಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ, ಬರ್ತಾರೆ. ಅವ್ರ ಕೆಲಸದಲ್ಲಿ ನಾನು ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟೆ, ನಾನೆಲ್ಲ ತೊಂದರೆಗಳನ್ನು ಅನುಭವಿಸ್ದೆ, ನನಗೆ ಆಗೋದಿಲ್ಲ, ಇವ್ರು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ನಿಮ್ಮ ಹತ್ರ ಕರುಣೆಗಿಡ್ಸ್ಕೊಳ್ಳೋದು, ಹಾಗೆ ನಿಮಗೆ ತುಂಬ ಪ್ರೀತಿ ತೋರಿಸೋದು, ತುಂಬ ಕೇರ್ ಮಾಡೋದು, ನಿಮ್ಮ ಬಗ್ಗೆ ತುಂಬ ಜವಾಬ್ದಾರಿ ಇರೋ ರೀತಿ ಮಾಡೋದು. ಬಟ್ ಆದರೆ ಜಾಸ್ತಿ ದಿವಸ ಉಳಿಯೋದಿಲ್ಲ, ಮತ್ತೆ ಅದೇ ರಾಗ ಅದೇ ಹಾಡು. ಬಿಕಾಸ್ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅವ್ರು ಹೆಂಗೆ ಅಂದರೆ, ನಿಮ್ಮ ಜಾಗಕ್ಕೆ ಬಂದಾಗ ಒಂದು ರೀತಿ ಇರ್ತಾರೆ, ಇನ್ನೊಂದು ಜಾಗಕ್ಕೆ ಹೋದಾಗ ಇನ್ನೊಂದು ರೀತಿ ಆಗೋಗ್ಬಿಡ್ತಾರೆ. ಇಲ್ಲಿ ಸ್ಥಿರತೆ ಈ ವಿಚಾರವಾಗಿ, ಈ ಸಂಬಂಧದ ವಿಚಾರವಾಗಿ ಆ ಮೂಮೆಂಟಿಗೆ ಸ್ಥಿರವಾಗಿದ್ದಾರೆ ಅಂತ ಅನ್ನಿಸಿದ್ರು ಆ ವ್ಯಕ್ತಿ ಕೈಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಕೆಲಸದ ಒತ್ತಡ ಕೂಡ ಈ ವ್ಯಕ್ತಿಯ ವಿಚಾರವಾಗಿದೆ. ಆ ಕೆಲಸಗಳಲ್ಲಿ ನಾನು ಯಾವ ರೀತಿ ಇದನ್ನ ತಗೊಂಡು ಹೋಗಬೇಕು ಅನ್ನುವ ವಿಚಾರನೂ ಆ ವ್ಯಕ್ತಿಗೆ ಸದ್ಯಕ್ಕೆ ಬೇಗನೆ ಡಿಸಿಷನ್ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವೊಬ್ಬರು ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಕೆಲಸದ ಒತ್ತಡ, ಆ ವೈಯಕ್ತಿಕ ಒತ್ತಡ, ಆ ಫ್ರಸ್ಟ್ರೇಷನ್ ಎಲ್ಲ ತಗೊಂಡು ಬಂದು ನಿಮ್ಮ ಮೇಲೆ ಹಾಕುವಂಥದ್ದು, ಅಥವಾ ನಿಮ್ಮ ಹಠ ಆ ಸಮಯಕ್ಕೆ ಅವರಿಗೆ ತುಂಬ ಇರಿಟೇಷನ್ ಆಗುವಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದ ಅವರ ಮೈಂಡಿಗೆ, ಅವರ ಮನಸ್ಸಿಗೆ, ಆ ಮೂಮೆಂಟ್ಗೆ ಏನು ಬಂದ್ಬಿಡುತ್ತೆ ಅದನ್ನು ಮಾತಾಡ್ಬಿಡ್ತಾರೆ. ಇಲ್ಲಿ ಅವರ ಕೆಲಸದ ವಿಚಾರವಾಗಿ ಕೂಡ ಕೆಲವರು ಲೈಫಲ್ಲಿ ಗಮನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ಔಟ್ಕಮ್ ಬಂದು ಹೈ ಪ್ರಿಸ್ಟೆಸ್ ಬಂದಿದೆ. ನೀವೇನಾದರೂ ಇವ್ರು ಏನೇ ಮಾಡ್ತಾ ಇದ್ರು ಈ ಮೂಮೆಂಟಿಗೆ ಒಂದಷ್ಟು ಕಂಟ್ರೋಲಲ್ಲಿ ತಾಳ್ಮೆಯಿಂದ ಇವರನ್ನ ಡೀಲ್ ಮಾಡಬೇಕಾಗತ್ತೆ. ಇವ್ರು ಮಾಡ್ತಿರೋ ಮಿಸ್ಟೇಕ್ಸ್ಗಳನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಕಾಗತ್ತೆ. ನೀವು ಹೇಳಿದ್ರೆ ಈ ವ್ಯಕ್ತಿ ಕೈಗೆ ಸಿಗೋದಿಲ್ಲ. ನೀವು ಪದೇ ಪದೇ ಕಿರಿಕಿರಿ ಮಾಡ್ತಾ ಹೋದ್ರೆ ಈ ವ್ಯಕ್ತಿ ಕೈಗೂ ಸಿಗೋದಿಲ್ಲ, ನಿಮ್ಮ ಮಾತಿಗೂ ಸಿಗೋದಿಲ್ಲ. ಆಮೇಲೆ ಟೆಂಪ್ರವರಿ ರೀತಿಯಲ್ಲಿ ನಿಮ್ಮ ಬಲವಂತಕ್ಕೆ ಮಾತಾಡಿ ಮತ್ತೆ ಹೋಗುವಂಥ ಸಾಧ್ಯತೆಗಳಿರತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ನಿಮಗೆ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಮೂಮೆಂಟಿಗೆ ಹೌದು, ಈ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟಾಗ್ತಿದೆ, ಬಹಳಷ್ಟು ನೊಂದು ಬಿಟ್ಟಿದ್ದೀರಿ, ಎಲ್ಲನೂ ನೀವು ಒಂದಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಮಯ ಬಂದಾಗ ನೀವು ಅದನ್ನ ಹೇಳಬೇಕಾಗತ್ತೆ. ನೀ ಎಷ್ಟೆಲ್ಲ ಮೋಸ ಮಾಡಿದೆ, ಆ ಟೈಮ್ನಲ್ಲಿ ನಿನ್ನ ಮೋಸ ಮಾಡ್ತಾ ಇದ್ರು ನನಗೆ ಗೊತ್ತಿತ್ತು,
ನೀನು ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇದೆಯಾ ಗೊತ್ತಿತ್ತು. ನೀವು ಎಷ್ಟು ಈ ವ್ಯಕ್ತಿಯನ್ನು ಕೇಳದೆ ಮೌನವಾಗಿ ಸೈಲೆಂಟಾಗಿರ್ತೀರೋ ಅಷ್ಟು ಈ ವ್ಯಕ್ತಿಯ ಮನಸ್ಸು ನಿಮ್ಮತ್ತ ಸೆಳೆಯುವಂಥದ್ದು ಇದೆ. ನಾನು ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ ತಗೊಳ್ತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಏನಾದರೂ ಈ ವ್ಯಕ್ತಿ ಆ್ಯಕ್ಚುಲ್ ಆಗಿ ಮೋಸ ಮಾಡಬೇಕು ಅನ್ನುವ ಇಂಟೆನ್ಷನ್ ಇರುವಂಥವ್ರಲ್ಲ. ಆ ಸಮಯ, ಆ ಸಂದರ್ಭ ನಿಮಗೆ ಮೋಸ ಮಾಡುವ ರೀತಿ ಕಾಣಿಸ್ತಾ ಇದೆ ಒಂದು. ಇನ್ನೊಂದು, ಇವ್ರಿಗೆ ತುಂಬ ಕಿರಿಕಿರಿ ಆಗುವಂತಹ ಜಾಗದಲ್ಲಿ ಇರೋದಿಲ್ಲ. ಬಿಕಾಸ್ ಇವ್ರಿಗೆ ನಿಮಗಿಂತ 100ರಷ್ಟು ಈಗೋ ಜಾಸ್ತಿ ಇದೆ. ಹಾಗಾಗಿ ಇವ್ರಿಗೆ ಒಂದಷ್ಟು ಟೈಮ್ನ ಕೊಡಿ. ಸಡನ್ನಾಗಿ ಕೇಳುವಂಥದ್ದು, ಸಡನ್ನಾಗಿ ಆಗಲೇಬೇಕು ಅನ್ನುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಈ ವ್ಯಕ್ತಿ ಒಂದಷ್ಟು ಫ್ಲಿಕ್ಚುಯೇಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ಮೌನವಾಗಿ ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ತಾ, ಈ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಅವ್ರು ಏನು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಯಾವ ವಿಚಾರವಾಗಿ ನೀವು ಈ ವ್ಯಕ್ತಿಯನ್ನು ಬಹಳಷ್ಟು ಅನುಮಾನದಿಂದ ನೋಡ್ತಾ ಇರಬಹುದು, ಅಥವಾ ನನ್ನನ್ನು ದೂರ ಮಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಆಗಿದೆ. ಓಕೆ, ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ, 6 ಆಫ್ ಕಪ್ಸ್, 2 ಆಫ್ ಕಪ್ಸ್. ಓಕೆ 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 ಹೌದು, ಈಗಿನ ಪರಿಸ್ಥಿತಿಯಲ್ಲಿ ನೀವು ಬಹಳಷ್ಟು ಡಿಪ್ರೆಷನ್ಗೆ ಹೋಗಿರುವಂಥದ್ದು. ಈ ವ್ಯಕ್ತಿ ನನ್ನಿಂದ ಬಹಳಷ್ಟು ದೂರ ಆಗೋಗಿದ್ದಾರೆ. ಹೌದು, ಈ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಮನಸ್ಸಿಗೆ ನೋವು ಉಂಟಾಗಿದೆ, ಬಹಳನೇ ನೋವು ಕೊಟ್ಟಿದ್ದಾರೆ. ಇದರಿಂದ ನೀವು ಡಿಪ್ರೆಷನ್ಗೆ ಹೋಗುವ ಲೆವೆಲ್ ಆಗಿರಬಹುದು. ದಿನೇ ದಿನೇ ಇವರ ಕೆಲವೊಂದು ವಿಚಾರಗಳು ತಿಳಿತಾ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿರುವಂಥದ್ದು. ಈ ವಿಚಾರದಿಂದ ಬಹಳಷ್ಟು ಡಿಪ್ರೆಷನ್ಗೂ ಹೋಗಿದ್ದೀರಿ, ಆಂಗ್ಸೈಟಿ ಫೀಲ್ ಆಗಿದ್ದೀರಿ, ಎಲ್ಲೂ ಕೂಡ ನೆಮ್ಮದಿಯಾಗಿ ಕೂರೋದಕ್ಕಾಗ್ತಾ ಇಲ್ಲ, ಎದ್ದೇಳೋದಕ್ಕಾಗ್ತಾ ಇಲ್ಲ. ನಾನು ಈ ಫಸ್ಟ್ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಒಂದು ಹೇಳಬೇಕು. ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಹಳಷ್ಟು ಬಿರುಕುಗಳನ್ನು ನಾನು ಹೇಳಿದ್ದೆ. 2 ಸ್ಟೋನ್ ಹಾಕಿ ನಾನು ಈ ಸ್ಟೋನ್ನ ಹೀಲ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಮುರಿದು ಹೋಗಿರುವಂತಹ ಸಂಬಂಧ ರೀಕನೆಕ್ಟ್ ಆಗುವಂಥದ್ದಾಗತ್ತೆ. ಅದು ಎಷ್ಟೇ ದೂರ ಆಗಿರಲಿ, ಅದು ಯಾವುದೇ ಲೆವೆಲ್ಗೆ ಹೋಗಿರಲಿ, ಈ ಸ್ಟೋನ್ಸ್ಗಳು ಏನಿದೆಯಲ್ಲ, ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಈ ಸ್ಟೋನ್ಸ್ಗಳನ್ನು ಸೇರಿಸಿದಾಗ ಗ್ರೀನ್ ಜೇಡ್ ವಿತ್ ಅಮೆಥಿಸ್ಟ್ ಸೇರಿಸಿದಾಗ ಏನಾಗುತ್ತೆ, ಆ ವ್ಯಕ್ತಿ ಮರಳಿ ನಿಮ್ಮ ಸಂಬಂಧಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಈ ಸ್ಟೋನ್ ಈ ರೀತಿ ಇರುತ್ತೆ, ಇದನ್ನು ನೀವು ಹೀಲ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೀಲ್ ಮಾಡಿಸ್ಕೊಂಡು ಆ ವ್ಯಕ್ತಿ ಹೆಸರಿನಲ್ಲಿ, ಅದೆಷ್ಟೇ ದೂರ ಆಗಿರಲಿ, ಆ ವ್ಯಕ್ತಿಯ ಹೆಸರಿನಲ್ಲಿ ಹೀಲ್ ಮಾಡಿಸ್ಕೊಂಡಾಗ ಮತ್ತೆ ಮರಳಿ ಆ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬಹಳಷ್ಟು ನೋವು ಕೊಟ್ಟಿದ್ದಾರೆ. ಈ ವ್ಯಕ್ತಿ ಸಂಬಂಧದಲ್ಲಿ ಎಷ್ಟು ಮಟ್ಟಿಗೆ ನೀವು ನೋವು ತಿನ್ನಬೇಕಾಗಿತ್ತು, ಎಲ್ಲ ರೀತಿಯಲ್ಲೂ ಕೂಡ ಈ ವ್ಯಕ್ತಿಯ ವಿಚಾರವಾಗಿ ನೋವು ತಿಂದಾಗಿದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಬೇರೆಯವರೊಟ್ಟಿಗೆ ಮಾತನಾಡುವುದು, ಸಮಾಧಾನ ತಗೊಳ್ಳೋದು, ಇದು ನಿಮಗೆ ಆಗ್ತಾ ಇಲ್ಲ. ಈ ವ್ಯಕ್ತಿ ಬೇರೆಯವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಅದು ನಿಮಗೆ ಅದು ಸಮಾಧಾನ ತಂದು ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ಎನರ್ಜಿ ಹೇಗಿರುತ್ತೆ ನೋಡೋಣ. ಯಾಕೆಂದರೆ ಈ ಹಿಂದೆ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಂಥ ಸಂಬಂಧ, ತುಂಬಾ ಬಹಳಷ್ಟು ನೀವು ಅವರು ಪರಸ್ಪರವಾಗಿ ಬಹಳಷ್ಟು ಮುಂದೋಗಿದ್ದಂಥ ಸಂಬಂಧ, ಬಹಳಷ್ಟು ವರ್ಷಗಳಿಂದ ಆಗಿರ್ಬೋದು, ಬಹಳಷ್ಟು ಫೀಲಿಂಗ್ಸ್ ಶೇರ್ ಮಾಡಿರುವಂಥದ್ದು, ಫ್ಯಾಮಿಲಿಗಳು ಇನ್ವಾಲ್ವ್ ಆಗಿರುವಂಥದ್ದು, ಫ್ಯಾಮಿಲಿ ಇರುವಂಥದ್ದು, ಈ ರೀತಿ ಎಲ್ಲನೂ ಇದೆ. ಸೊ ಹಾಗಾಗಿ ಈ ವ್ಯಕ್ತಿ ಬೇರೆಯವರೊಟ್ಟಿಗೆ ಮಾತನಾಡುವಂಥದ್ದು ಸಹಿಸೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಇದರಿಂದಾಗಿ ನಿಮಗೆ ನನ್ನ ಬೆನ್ನಿಗೆ ಯಾವ ರೀತಿ ಚೂರಿ ಹಾಕಿದ್ರಲ್ಲ ಅನ್ನುವ ಫೀಲ್ ಕೂಡ ನಿಮ್ಮ ಆತಂಕಕ್ಕೆ ಒಳಗಾಗ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಬಹಳಷ್ಟು ನೆನಪಾಗತ್ತೆ. ನೀವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಿ, ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆದಾಗ ಈ ವ್ಯಕ್ತಿ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದ್ದಾರೆ. ನಾನು ಯಾಕೆ ಈ ರೀತಿ ಆಗೋದೆ ಅನ್ನುವ ಫೀಲ್ ಕೂಡ ಈ ವ್ಯಕ್ತಿಯ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಬಹಳಷ್ಟು ಮೆಲುಕಾಗ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ, ಈ ಫೀಲಿಂಗ್ಸ್ ಏನಾಗ್ತಾ ಇದೆ,
ನಿಮ್ಮನ್ನ ಒಂದಷ್ಟು ಕಟ್ಟಿ ಹಾಕಿದ ರೀತಿಯಲ್ಲಿ, ಒಂದು ನೀವಿಲ್ಲಿಂದ ಬೇಡ ಅಂತ ದೂರ ಆಗೋದಕ್ಕೂ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ಹಳೆಯ ನೆನಪು ನಿಮ್ಮಿಬ್ಬರ ನಡುವೆ ಇದೆ. ಅವ್ರು ನಿಮಗೆ ಕೇರಿಂಗ್ ಮಾಡಿದ್ದಂಥದ್ದಿದೆ, ಅವರು ನಿಮ್ಮ ಫ್ಯಾಮಿಲಿಗೆ ಇನ್ವಾಲ್ವ್ ಆದಂಥದ್ದು ಆಗಿದೆ, ಅಥವಾ ಒಡನೆ ಓಡಾಡಿದ್ದಂಥದ್ದು, ಅವ್ರು ನಿಮಗೆ ಹೆಲ್ಪ್ ಮಾಡಿದಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಬೇರೂರಿದೆ. ಮುಂದೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಆ ಜಾಗಕ್ಕೆ ಬೇರೆಯವ್ರನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಯಾರೊಟ್ಟಿಗೆ ಮಾತಾಡ್ತಾ ಇರಬಹುದು, ಬಟ್ ಆದರೆ ಈ ಇತ್ತೀಚೆಗಷ್ಟೇ ಬಂದಿರುವಂತಹ ಕಂಪ್ಯಾನಿಯನ್ ಅಥವಾ ಥರ್ಡ್ ಪಾರ್ಟಿ ಅಂತಲೇ ಹೇಳ್ಬೋದು, ಅವ್ರು ಮಾತಾಡ್ತಿರ್ಬೋದು, ಬಟ್ ಆದರೆ ನಿಮ್ಮ ನೆನಪು ಆ ವ್ಯಕ್ತಿಗೆ ಕಾಡ್ತಾ ಇದೆ. ಹೀಗೆ ಇರುತ್ತಾ ಈ ವ್ಯಕ್ತಿ ಮತ್ತೆ ಬದಲಾಗೋದೇ ಇಲ್ವಾ? ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸಮಯ ಇವರಿಗೆ ಮರಳಿ ಮತ್ತೆ ನಿಮ್ಮ ಹತ್ರ ಬರುವಂತಹ ಯೋಚನೆ ಕೂಡ ಬಂದೇ ಬರುತ್ತೆ. ಮರಳಿ ನಿಮ್ಮ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅನ್ನುವ ರೀತಿಯಲ್ಲೂ ಕೂಡ ಆಗತ್ತೆ. ಅದಕ್ಕೆ ಹೇಳೋದು ರೋಸ್ ಕ್ವಾರ್ಟ್ಸ್ ವಿತ್ ಈ 2 ಕ್ರಿಸ್ಟಲ್ಸ್ಗಳನ್ನು. ಯಾಕೆ ಪದೇ ಪದೇ ಈ 2 ಕ್ರಿಸ್ಟಲ್ಸ್ಗಳ ಹೆಸರು ನಾನು ಇದು ಮಾಡೋದಕ್ಕೆ ಹೋಗಲ್ಲ, ತೋರಿಸ್ಲೇಬಾರ್ದು ಅಂದ್ಕೊಂಡಿದ್ದೆ. ನಾ ಏನು ತೋರಿಸಿರ್ತೀನಿ ಅದು ಮರಳಿ ಮತ್ತೆ ಅಲ್ಲಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಕ್ರಿಸ್ಟಲ್ಸ್ನ ಹಾಕ್ಕೊಳ್ಳೋದ್ರಿಂದ, ಹೀಲ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಮರಳಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಯಾಕೆಂದರೆ ಇದು ಹಾರ್ಟ್ ಚಕ್ರ ಓಪನ್ ಆಗುತ್ತೆ, ನಿಮ್ಮ ಟೆನ್ಷನ್ನ ಕಮ್ಮಿ ಮಾಡುತ್ತೆ. ಜೇಡಿರೋದ್ರಿಂದ ಮತ್ತೆ ಮನಸ್ಸು ಎಳೆದು ಮತ್ತೆ ತರೋ ಪ್ರಯತ್ನ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ಇದನ್ನು ಹಾಕ್ಕೊಂಡು ಏನಾದರೂ ಬರೆದು ಆ ವ್ಯಕ್ತಿಗೆ ಏನು ತಿಳಿಸ್ಬೇಕು ಅಥವಾ ಆ ವ್ಯಕ್ತಿಗೆ ಬರೋದಕ್ಕೆ ಏನು ಹೇಳಬೇಕು ಅದನ್ನು ಬರೆಯುವಂಥದ್ದು. ಒಂದು ವೈಟ್ ಪೇಪರ್ ತಗೊಂಡು ಅದರಲ್ಲಿ ಪಿಂಕ್ ಪೆನ್ನಲ್ಲಿ ಬರೆಯುವಂಥದ್ದು. ಆ ಬರೆದು ಅದನ್ನು ಸುಟ್ಟು ವೆಸ್ಟ್ ಡೈರೆಕ್ಷನ್ ಆ್ಯಕ್ಚುಲಾಗಿ ನಾವು ಏನೇ ತಂತ್ರಗಳನ್ನು ಮಾಡಿದ್ರೂ ಕೂಡ, ಏನೇ ರಿಚುವಲ್ಸ್ ರೆಮಿಡೀಸ್ಗಳನ್ನ ಮಾಡಿದ್ರು ಕೂಡ ಆ ಡೈರೆಕ್ಷನಲ್ಲಿ ಹಾಕೋದ್ರಿಂದ ಅವರಿಗೆ ಮನಸ್ಸು ಎಳೆಯೋದಕ್ಕೆ ಶುರುವಾಗುತ್ತೆ. ರೋಸ್ ಕ್ವಾರ್ಟ್ಸಿಗೆ ಅಷ್ಟು ಅದ್ಭುತವಾದಂತಹ ಶಕ್ತಿ ಇದೆ. ಇದು ಪ್ಲೇನ್ ರೋಸ್ ಕ್ವಾರ್ಟ್ಸ್ ಆಗಿರುತ್ತೆ. ಇದು ಹಾರ್ಟ್ ಚಕ್ರ ಓಪನ್ ಆಗೋದಕ್ಕೆ, ರಿಲೇಷನ್ಶಿಪ್ಪು ಮತ್ತೆ ಮರಳಿ ಮುಂದಕ್ಕೆ ಈ ರೀತಿ ಆಗಬಾರ್ದು ಅಂತ. ಬಟ್ ಇದು ಬಿಟ್ಟು ಹೋದಂತಹ ಸಂಬಂಧ, ಬಿಟ್ಟು ಹೋಗ್ತಾ ಇರುವಂತಹ ಸಂಬಂಧ ಎಳೆದು ಮತ್ತೆ ನಿಮ್ಮ ಹತ್ರನೇ ತಗೊಂಡು ಬರುತ್ತೆ. ಇದು 10ರಿಂದ 11 ದಿನ ಹೀಲ್ ಮಾಡಿ ನಿಮಗೆ ಕೊಡುವಂಥದ್ದಾಗಿರುತ್ತೆ. ಈ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಮತ್ತೆ ಮರಳಿ ಈ ಸಂಬಂಧ ಸರಿ ಹೋಗುವಂಥದ್ದು, ಸರಿಪಡಿಸ್ಕೊಳ್ಬೇಕು ಅನ್ನುವ ಯೋಚನೆ ಕೂಡ ಈ ವ್ಯಕ್ತಿಗೆ ಬರುತ್ತೆ. ಯಾಕೆಂದರೆ ಇದಷ್ಟು ಬೇಗ ಬಿಟ್ಟು ಹೋಗುವಂಥ ಸಂಬಂಧ ಅಲ್ಲ, ಪದೇ ಪದೇ ಆ ವ್ಯಕ್ತಿಗೂ ಕೂಡ ನೆನಪಾಗ್ತಾ ಇದೆ. ಯಾವುದೋ ಒಂದು ಆಫ್ ಆ್ಯಂಡ್ ಆನಲ್ಲಿ ಮಾತನಾಡುವಂಥದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಅವ್ರಿಗೆ ಅವರ ಕೆಲಸದಲ್ಲೂ ಕೂಡ ಸ್ಥಿರತೆ ಇಲ್ಲ. ಅವರು ಎಲ್ಲೂ ಕೂಡ ಈ ರೀತಿ ಮಾಡ್ತಾ ಇರೋದ್ರಿಂದ, ಈ ರೀತಿ ನಿಮಗೆ ಮೋಸ ಮಾಡ್ತಾ ಇರೋದ್ರಿಂದ ಅವರ ಗಮನಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ನಾನು ಯಾವುದಕ್ಕೂ ಒಂದು ಮೋಸ ಮಾಡ್ತಾ ಇದ್ದೀನಿ ಅಥವಾ ನನ್ನಿಂದ ಏನೋ ಒಂದು ದೂರ ಆಗ್ತಾ ಇದೆ ಅನ್ನುವ ವಿಚಾರನೂ ಕೂಡ ಅವರ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಬಹಳಷ್ಟು ಒಂದಷ್ಟು ತುಂಬ ಫ್ಲಿಕ್ಚುಯೇಟ್ ಆಗುತ್ತೆ. ಆದರೂ ಕೂಡ ನಿಮ್ಮ ಕೈಯಲ್ಲಿ ನಾನು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲೂ ಕೂಡ ಆಗ್ತಾ ಇದೆ. ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಮುಖ್ಯ ಕಾರಣ, ಇಲ್ಲಿ ಯಾರೋ ಆ ಟೈಮ್ಗೆ ಸರಿಯಾಗಿ ಅವ್ರಿಗೆ ಮಾತಾಡ್ತಾ ಇರುವಂಥದ್ದು, ಒಂದಷ್ಟು ಅವರ ಟೈಮ್ನ ಸ್ಪೆಂಡ್ ಮಾಡ್ತಾ ಇರುವಂಥದ್ದು, ಆ ವ್ಯಕ್ತಿಗೆ ಆ ಮಾತಿನಲ್ಲಿ ಆ ಟೈಮಲ್ಲಿ ಒಂದಷ್ಟು ಆ ಗಮನ ಇನ್ನೂ ಬೇಕು, ಅಲ್ಲಿ ಮಾತಾಡಬೇಕು ಅನ್ನುವ ಗಮನ ಹೋಗುವಂಥದ್ದು, ಈ ರೀತಿ ಇತ್ತೀಚೆಗೆ ಆಗ್ತಾ ಇದೆ. ಇದರಿಂದ ನೀವು ಬಹಳಷ್ಟು ನೋವನ್ನ ತಿಂದಾಗಿದೆ. ಸೊ ಇಲ್ಲಿ ನಾನು ಮತ್ತೊಂದು ನನ್ನ ಕನ್ಕ್ಲೂಷನ್ಗೋಸ್ಕರ ಒಂದು ರೀಡಿಂಗ್ ತೆಗಿತಾ ಇದ್ದೀನಿ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಹೋಪ್ ಇಟ್ಕೊಂಡಿದ್ದೀರಿ. ಈ ಸಂಬಂಧ ಸರಿ ಹೋಗುತ್ತೆ, ಮತ್ತೆ ಸರಿ ಪಡಿಸ್ಕೊಳ್ಬಹುದು. ಬಹಳಷ್ಟು ಕನ್ಫ್ಯೂಷನ್ಗೂ ಕೂಡ ಒಳಗಾಗ್ತಾ ಇದ್ದೀರಿ. ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಈ ವ್ಯಕ್ತಿ ನನಗೆ ಒಂದು ಸಲನಾದರೂ ಸಮಯ ಕೊಡ್ಬೋದಲ್ಲ, ಈ ರೀತಿ ಎಲ್ಲ ಬಹಳಷ್ಟು ಥಿಂಕ್ ಮಾಡುವಂಥದ್ದು, ಬಹಳಷ್ಟು ನಿಮ್ಮ ಗಮನನ ಪದೇ ಪದೇ ಆ ವ್ಯಕ್ತಿ ಎಷ್ಟೇ ಮುಂದೆ ಹೋದ್ರೂ ಕೂಡ ಬಹಳಷ್ಟು ಭಾರ ಆಗ್ತಾ ಇದೆ. ಹಾಗೆ ಇಲ್ಲಿ ನೋಡಿ ಹೇಗಾಗ್ತಾ ಇದೆ ಅಂದರೆ, ಆ ದುಃಖನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟು ಅಂತ ಹೇಳ್ತೀರಿ, ಎಷ್ಟು ಅಂತ ನಿಮ್ಮ ಗಮನನ ಆಗಿರ್ಬೋದು ಅಥವಾ ಎಷ್ಟು ಅಂತ ನಿಮ್ಮ ಫೀಲಿಂಗ್ಸ್ನ ಪದೇ ಈ ವ್ಯಕ್ತಿ ಹತ್ರ ಹೇಳ್ತೀರಿ. ಹೋಪೇ ಕಳ್ಕೊಳ್ಳುವ ರೀತಿಯಲ್ಲಿ ಒಮ್ಮೊಮ್ಮೆ ಹೋಗ್ತೀರಿ, ಮತ್ತೊಂದ್ಸಲ ಈ ಮತ್ತೆ ಸಂಬಂಧ ಸರಿ ಹೋಗಬಹುದು.
ಅವತ್ತು ಆ ರೀತಿ ಮಾತನಾಡಿದ್ರು, ಇವತ್ತು ಈ ರೀತಿ ಮಾತನಾಡಿದ್ರು, ಅವತ್ತು ಆ ರೀತಿ ಪ್ರಾಮಿಸ್ ಆಗಿತ್ತು, ಅವತ್ತು ನಾವಿಬ್ರು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಈ ರೀತಿಯಾದಂತಹ ಬಹಳಷ್ಟು ಫೀಲಿಂಗ್ಸ್ಗಳನ್ನ ನೀವು ಇಟ್ಕೊಳ್ಳುವಂಥದ್ದು. ಆ ಭಾರ, ಮನಸ್ಸಿನ ಭಾರ ಸಿಕ್ಕಾಬಟ್ಟೆನೆ ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಇನ್ನೂ ಒಂದು ಕ್ರಿಸ್ಟಲ್ ತುಂಬಾನೇ ಮನಸ್ಸಿಗೆ ಚಂಚಲ ಆಗ್ತಾ ಇರೋದು, ನೀವೇ ಅನುಮಾನ ಪಟ್ಟು ಮತ್ತೆ ಬೈತಾ ಇರೋದು, ನಿಮ್ಗೆ ಆ ನಿದ್ದೆ ಬರದೇ ಇರುವಂಥದ್ದು, ಆಂಗ್ಸೈಟಿ ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದಾದ್ರೆ ದಯವಿಟ್ಟು ನಾನು ಮೂನ್ ಸ್ಟೋನ್ ನ ಸಜೆಸ್ಟ್ ಮಾಡ್ತೀನಿ. ಈ ಮೂನ್ ಸ್ಟೋನ್ ಹಾಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಚಂಚಲ ಏನಿದೆಯಲ್ಲ ಅದು ಸ್ಟಾಪ್ ಮಾಡುತ್ತೆ. ಪದೇ ಆಂಗ್ಸೈಟಿ ಡಿಪ್ರೆಷನ್ಗೆ ಹೋಗಿದ್ರು ಕೂಡ ಅದು ಕೂಡ ನಿಲ್ಲಾಗತ್ತೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇರತ್ತೆ. ನಾನು ಹೇಳಿದ್ನಲ್ಲ, ಈ ವ್ಯಕ್ತಿಗೆ ಒಂದಷ್ಟು ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ತುಂಬಾನೇ, ನಾನು ಯಾಕೆ ಈ ರೀತಿ ಆಗೋದೆ, ಯಾಕೆ ಈ ರೀತಿ ಮಾಡೋದೆ ಅನ್ನುವ ರೀತಿಯಲ್ಲಿ ಎಷ್ಟೋ ಬಾರಿ ಈ ವ್ಯಕ್ತಿಯ ಕಾಲು ಒಂದು ಕಡೆ ನಿಲ್ಲೋದಕ್ಕಾಗ್ತಾ ಇಲ್ಲ, ಕೂರೋದಕ್ಕಾಗ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆದ್ರೂ ಕೂಡ ಅಲ್ಲಿನ್ಯಾವುದೋ ತಾತ್ಕಾಲಿಕ ಖುಷಿಗೆ ಅವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಒಂದಷ್ಟು ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ಪದೇ ಈ ವ್ಯಕ್ತಿಗೆ ಕಾಲ್ ಮಾಡಿ ಇರಿಟೇಟ್ ಮಾಡುವಂಥದ್ದು ದಯವಿಟ್ಟು ಬೇಡ ಅಂತ ಹೇಳ್ಬೋದು ನಾನು. ನಂತರ ಯಾರೆಲ್ಲ ಮೂರನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಈ ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು, ಯಾವ ವಿಚಾರ ನಿಮ್ಮಿಂದ ಮುಚ್ಚಿಡ್ತಾರೆ, ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಯಾವೆಲ್ಲ ವಿಚಾರಗಳು ಈ ವ್ಯಕ್ತಿಯ ಲೈಫಲ್ಲಿ ಹೋಗ್ತಾ ಇದೆ, ನಿಮಗೆ ಟ್ಯಾರೋಯಿಂದ ಏನು ಉತ್ತರ ಸಿಗ್ತಾ ಇದೆ ಈ ವ್ಯಕ್ತಿಯ ವಿಚಾರವಾಗಿ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಸ್ಟಾರ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ. ಓಕೆ, ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಸ್ಟ್ರಕ್ ಆಗಿದ್ದಾರೆ. ಇವರ ಪರ್ಸ್ನಲ್ ಲೈಫಲ್ಲಿ ನಾನು ಏನು ಮಾಡಿದೆ ಅನ್ನೋದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ, ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಮಾಡಿದ್ದು ತಪ್ಪಾಗಿರಬಹುದಾ ಅನ್ನುವ ಒಂದು ರೀತಿ ಈ ವ್ಯಕ್ತಿಯ ವೈಯಕ್ತಿಕ ವಿಚಾರ ಆಗಿರಬಹುದು, ಏನೇ ಇರಬಹುದು, ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಸ್ಟ್ರಕ್ ಆಗಿದ್ದಾರೆ, ಬಹಳಷ್ಟು ಒಂದಷ್ಟು ಟೆನ್ಷನ್ನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ನೀವಿಬ್ರು ಮಾತನಾಡುವಂಥದ್ದು, ನಿಮ್ಮಿಬ್ಬರ ಮನಸ್ಸಿನ ಮಾತುಗಳಾಗಿರಬಹುದು, ಅಥವಾ ನೀವು ಅವರನ್ನ ಮಿಸ್ ಮಾಡ್ಕೊಂಡಿರುವ ರೀತಿಯಲ್ಲೇ ಆ ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು, ಈ ರೀತಿಯೆಲ್ಲ ಯೂನಿವರ್ಸ್ ಇಂದ ಕನೆಕ್ಟ್ ಆಗ್ತಾ ಇದೆ ನಿಮ್ಗೆ. ನೀವು ಎಷ್ಟು ಕುತ್ಕೊಂಡು ತುಂಬಾ ಪದೇ ಈ ವ್ಯಕ್ತಿ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಈ ವ್ಯಕ್ತಿ ವಿಚಾರವಾಗಿ ಗಾಬರಿ ಪಡ್ಕೊಳ್ಳುವಂಥದ್ದು, ಈ ವ್ಯಕ್ತಿ ವಿಚಾರವಾಗಿ ಎಷ್ಟೆಲ್ಲ ಗಮನ ಹರಿಸ್ತಾ ಇದ್ದೀರಲ್ಲ, ಯೂನಿವರ್ಸ್ ಅವರಿಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಅಷ್ಟು ಶುದ್ಧವಾಗಿ ನೀವು ಈ ವ್ಯಕ್ತಿಯ ವಿಚಾರವಾಗಿ ಬೇಡ್ಕೊಳ್ತಾ ಇದ್ದೀರಿ, ಕಾಡ್ತಾ ಇದ್ದೀರಿ, ದೇವ್ರ ಹತ್ರನೇ ಬೇಡ್ತಾ ಇದ್ದೀರಿ. ಈ ಎಲ್ಲ ವಿಚಾರನೂ ಕೂಡ ಯೂನಿವರ್ಸ್ ಅವ್ರಿಗೆ ತಲುಪಿಸ್ತಾ ಇದೆ. ಯಾವುದಾದ್ರೂ ಒಂದು ಮೂಲೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಫೋಟೋ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ DP ನೋಡುವಂಥದ್ದಾಗಿರ್ಬೋದು, ನಿಮ್ಮ ನಂಬರ್ ನೋಡುವಂಥದ್ದಾಗಿರ್ಬೋದು, ನಿಮ್ಮನ್ನ ಆಕಸ್ಮಿಕವಾಗಿ ನೋಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಯಾರೋ ಇವ್ರ ಹತ್ರ ಹೋಗಿ ಮಾತನಾಡುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಈ ವ್ಯಕ್ತಿ ಎಷ್ಟೇ ಬೇಡ ಅಂತ ಹೇಳಿ ಒಂದಷ್ಟು ದೂರ ಸರ್ಕೊಂಡಿದ್ರು ಕೂಡ ಯೂನಿವರ್ಸ್ ಅವ್ರನ್ನ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಇದೆ ಅಲ್ಲಿ. ಬಟ್ ಆದರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಯಾವುದೋ ಒಂದು ಋಣ ನಿಮ್ಮಿಬ್ಬರ ನಡುವೆ ಇತ್ತು, ನೀವು ಕನೆಕ್ಟ್ ಆಗಬೇಕಾಗಿತ್ತು, ನೀವು ಮಾತಾಡಬೇಕಾಗಿತ್ತು, ಯಾವುದೋ ಒಂದು ನಂಟು ಅನ್ನೋದಿತ್ತು. ಆ ನಂಟು ಏನಾಗಿದೆ, ಮುಂಚೆಲ್ಲ ತುಂಬಾನೇ ಬಹಳಷ್ಟು ಚೆನ್ನಾಗಿತ್ತು, ಈಗ ನೀವು ಅವ್ರನ್ನ ಎಷ್ಟು ಮ್ಯಾನ್ಯುಪ್ಯುಲೇಟ್ ಮಾಡಿದ್ರು ಕೂಡ ಈ ವ್ಯಕ್ತಿ ಒಂದಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ವ್ಯಕ್ತಿ ಒಂದಷ್ಟು ಬಾಗ್ತಾನೆ ಇಲ್ಲ, ನಿಮ್ಮ ವಿಚಾರವಾಗಿ ಬಾಗ್ತಾನೆ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಋಣದಂತೆ ಆಗಿದೆ. ಇದೊಂದು ಕರ್ಮ, ನಿಮ್ಮಿಬ್ಬರ ನಂಟಿನ ಒಂದು ಕರ್ಮ ಇತ್ತು. ಅಷ್ಟು ದಿನದವರೆಗೂ ಕೂಡ ನೀವು ಬಹಳಷ್ಟು ಚೆನ್ನಾಗಿದ್ರಿ, ಬಹಳಷ್ಟು ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ, ಒಬ್ರನ್ನೊಬ್ರು ಪರಸ್ಪರವಾಗಿ ಮಾತನಾಡ್ಕೊಳ್ಳುವಂಥದ್ದು, ಇದೆಲ್ಲ ನೀವು ಮಾಡಬೇಕಾಗಿತ್ತು. ಸೊ ಈಗೇನಾಗ್ತಿದೆ, ಆ ಋಣ ಅನ್ನೋದು ಮುಗಿದ ಮೇಲೆ ಪ್ರತಿದಿನವೂ ಕಷ್ಟಕರವಾಗೇ ಇದೆ, ಪ್ರತಿದಿನವೂ ಕಣ್ಣೀರಿನಿಂದ ಕೈ ತೊಳೆಯುವಂಥದ್ದೇ ಇದೆ. ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಋಣ ಅನ್ನೋದಿರುತ್ತೆ, ಆಯ್ತಾ. ಈಗ ನಾವು ಒಂದು ಟ್ರೈನ್ಗೆ ಹೋಗ್ತಾ ಇರ್ತೀವಿ, ಬಹಳಷ್ಟು ಪ್ಯಾಸೆಂಜರ್ಸ್ಗಳು ಇರ್ತಾರೆ, ಅವ್ರವ್ರ ದಾರಿ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ. ನಿಮ್ಮ ಲೈಫಲ್ಲಿ ನೋಡಿ, ನೀವು ಎಷ್ಟು ಜನ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಅವ್ರ ಟೈಮ್ ಮುಗಿತಾ ಇದ್ದಾಗ ಅವ್ರು ಹೋಗಿದ್ದಾರೆ,
ಇದು ಕೂಡ ಅದೇ ರೀತಿನೇ ಆಗಿದೆ. ಇದು ಎಂಥದ್ದೇ ಸಂಬಂಧ ಆಗಿರಲಿ, ಅದನ್ನ ಮತ್ತೆ ಮರಳಿ ನೀವು ಒಂದಷ್ಟು ಈ ರೀತಿ ಕ್ರಿಸ್ಟಲ್ಸ್ಗಳನ್ನ ಇದೆ, ಈ ಕ್ರಿಸ್ಟಲ್ಸ್ ಆಕ್ಚುಲ್ ಆಗಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಮುರಿದು ಹೋಗಿರುವಂತಹ ಸಂಬಂಧ. ಯಾಕೆಂದ್ರೆ ಈ ವಿಡಿಯೋ ಫುಲ್ ನೋಡಲ್ಲ, ಕೆಲವರು ಸ್ಕಿಪ್ ಮಾಡ್ಬಿಡ್ತೀರಿ. ಮುಂಚೆನೂ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ಈ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಸ್ಟೋನ್ನ ಯಾಕೆ ಹಾಕೊಳ್ತಾರೆ, ಈ ಎರಡು ಸ್ಟೋನ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಎಂಥದ್ದೇ ಮುಗ್ದು ಹೋಗಿರುವಂತಹ ಸಂಬಂಧ, ಬಿಟ್ಟು ಹೋಗ್ತಾ ಇದೆ ಅನ್ನುವಂತಹ ಸಂಬಂಧ, ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಮೂರನೇ ವ್ಯಕ್ತಿ ಬಂದಿರುವಂತಹ ಸಂಬಂಧ ಮುಂಚೆ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಈಗ ಫುಲ್ಲು ಡಿಸ್ಕನೆಕ್ಟ್ ಆಗಿದೆ, ಆಗೋಗ್ತಾ ಇದೆ, ದೂರನೇ ಆಗಿದ್ದಾರೆ ಅಂದಾಗ ಈ ಸ್ಟೋನ್ನ ನೀವು ಹೀಲ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೀಲ್ ಮಾಡಿಸ್ಕೊಂಡು ಹಾಕೊಂಡಾಗ ಅದೆಂಥದ್ದೇ ಮುರಿದೋದಂತಹ ಸಂಬಂಧ ಮರಳಿ ಒಂದಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ. ದಿನ ದಿನ ಕಳೆಯೋದು, ಬಹಳಷ್ಟು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮನಸ್ಸು ಕೂಡ ಬಹಳಷ್ಟು ಭಾರವಾಗಿದೆ, ಬಹಳಷ್ಟು ಈ ವ್ಯಕ್ತಿಯಿಂದ ನೋವುಗಳನ್ನೇ ತಿನ್ನುವಂಥದ್ದಾಗಿದೆ. ಈ ವ್ಯಕ್ತಿಯಿಂದ ಒಂದಷ್ಟು ಬೈಗಳನ್ನೇ ಆಗೋಗಿದೆ. ಈ ವ್ಯಕ್ತಿಯಿಂದ ಈಗೇನಾಗಿದೆ, ನಿಮಗೆ ಈ ವ್ಯಕ್ತಿಯ ವಿಚಾರವಾಗಿ ಕೆಲವೊಂದು ವಿಚಾರ ಗೊತ್ತಾಗಿ ಬೈದಿದ್ದು, ಜಗಳ ಆಡಿದ್ದು ಎಲ್ಲಾನು ಇದೆ. ಇಲ್ಲಿ ನೋಡಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಬ್ರು ಕೂತ್ಕೊಂಡು ಮಾತನಾಡಿದ್ದು, ಅದಕ್ಕೆ ಆ ವ್ಯಕ್ತಿಗೆ ನೀವು ಬಹಳಷ್ಟು ನೋವು ಕೊಟ್ಟು ಬಲವಂತದಿಂದ ಪಡಿಬೇಕು ಅಂತ ಹೋದ್ರಿ. ಬಟ್ ಆದ್ರೆ ನೀವು ಗೆದ್ದು ಬಿಡ್ತೀರೇನೋ, ಅಥವಾ ಅವರ ಮಿಸ್ಟೇಕ್ಸ್ನ ಹೇಳಿದ ಕೂಡಲೇ ಅವ್ರು ಚೇಂಜ್ ಆಗ್ತಾರೆ, ತಿದ್ದುಕೊಂಡು ಬಿಡ್ತಾರೆ, ನಾನು ಗೆದ್ದು ಬಿಟ್ಟೆ ಮತ್ತೆ ಸರಿ ಹೋಗುತ್ತೆ ಅಂತ ನೀವು ತಿಳಿದಿದ್ದೀರಿ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಗೆದ್ದಿಲ್ಲ, ಬಲವಂತದಲ್ಲಿ ಇದನ್ನ ಪಡೆಯೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಈ ವ್ಯಕ್ತಿ ಇಲ್ಲಿ ನೋಡಿ ಬಹಳಷ್ಟು ನೀವು ಟ್ರೈ ಮಾಡ್ತಿದ್ದೀರಿ. ನೀವು ಟ್ರೈ ಮಾಡುವಂತಹ ಕಾಲು ಭಾಗದಲ್ಲಿ ಈ ವ್ಯಕ್ತಿ 1% ಕೂಡ ಮಾಡ್ತಾ ಇಲ್ಲ. ಇದರಿಂದ ನಿಮಗೆ ಬಹಳಷ್ಟು ನೋವು ಆಗ್ತಾ ಇದೆ, ಬಹಳಷ್ಟು ಹಿಂಸೆ ಕೂಡ ನೀವು ಅನುಭವಿಸ್ತಾ ಇದ್ದೀರಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಂಬಂಧ ಹೆಂಗೆ ಕಳಚಿದೆ ಅಂತ ಹೇಳಿದ್ರೆ, ಒಂದಷ್ಟು ಇಲ್ಲಿ ರೀಬರ್ತ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಯಾವುದು ತುಂಬ ಚೆನ್ನಾಗಿತ್ತು ಸಂಬಂಧ, ಒಂದೇ ಸತ ಕಟ್ ಆಫ್ ಆಯಿತು, ಆ ಮುಖನೇ ಬೇರೆ ರೀತಿ ನೋಡ್ತಾ ಇದ್ದೀರಿ. ದಿನೇ ದಿನೇ ಕಳೆಯುವಂತಹ ಮುಖನೇ ಬೇರೆ ರೀತಿ ಇದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಎಷ್ಟೇ ದೂರ ಆಗಿ ಅಥವಾ ಎಷ್ಟೇ ತುಂಬಾ ಚೆನ್ನಾಗಿದ್ದಂಥ ಸಂಬಂಧಗಳು ಬಹಳಷ್ಟು ಹತ್ರಕ್ಕೆ ಬಂದು ಬಿಟ್ಟು ಹೋಗಿರುವಂತಹ ಸಂಬಂಧಗಳು ಏನಿದೆಯಲ್ಲ, ಈ ರೋಸ್ ಕ್ವಾರ್ಟ್ಸ್ ವಿತ್ ಗ್ರೀನ್ ಜೇಡ್ ಅಮೆಥಿಸ್ಟ್ ಸೇರಿಸಿ ಹಾಕ್ಕೊಳ್ಳೋದ್ರಿಂದ, ಹೀಲ್ ಮಾಡಿಸಿ, ಈ ವ್ಯಕ್ತಿಯ ವಿಚಾರವಾಗಿ ಹೀಲ್ ಮಾಡಿಸಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ವ್ಯಕ್ತಿ ಮರಳಿ ನಿಮ್ಮ ಸಂಬಂಧಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಈ ರೋಸ್ ಕ್ವಾರ್ಟ್ಸ್ಗೆ ಮತ್ತು ಕೆಲವೊಂದು ಸ್ಟೋನ್ಸ್ಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ನಾ ಪ್ರತಿ ಸತಿ ಹೇಳ್ತಿರ್ತೇನೆ, ಕೋಟ್ಯಾಧೀಶ್ವರನ್ನು ಕೂಡ ಮಾಡುತ್ತೆ ಈ ಕ್ರಿಸ್ಟಲ್ಸ್ಗಳು. ಪ್ರಕೃತಿನ ಬೇಗ ಹೀರುತ್ತೆ, ನಮಗೇನು ಬೇಕೋ ಅದನ್ನು ಬೇಗ ತಂದು ಕೊಡುತ್ತೆ. ನಾವು ಬರೀ ಇದನ್ನು ಹಾಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸಾಕು, ನಂಗೆ ಈ ಥರದ್ದು ಬೇಕು ಅಂತ ಹೇಳಿ. ಸಾಕಷ್ಟು ಜನ ರೆಡ್ ಕಾರ್ನೆಲಿಯನ್ ಹಾಕೊಂಡ್ರಿ. ನನಗೆ ಈ ರೆಡ್ ಕಾರ್ಲಿಯನ್ ಬಗ್ಗೆ ಹೇಳ್ಬೇಕಾಗತ್ತೆ. ಏನಾಗಿದೆ, ಸಾರಿ, ಏನು ಈ ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಸೇರಿಸಿ ಹಾಕಿ ಕೆಲವೊಂದು ಹೆಣ್ಮಕ್ಳು ಪ್ರೆಗ್ನೆಂಟೇ ಆಗಿರಲಿಲ್ಲ. ಈ ರೀತಿ ಎಲ್ಲ ನಾನು ಕ್ರಿಸ್ಟಲ್ಸ್ಗಳನ್ನು ಕೊಟ್ಟಿದ್ದೆ. ಓಕೆ, ಬಹಳಷ್ಟು ಜನ ತಗೊಂಡ್ರಿ ಲಾಸ್ಟ್ ಮಂತಲ್ಲಿ, ಬಹಳಷ್ಟು ಜನ. ವಿಪರ್ಯಾಸ ಏನಂತ ಹೇಳಿದ್ರೆ, ಒಂದು ಸಿಹಿ ಸುದ್ದಿ ನಾನು ಕೇಳಿದ್ದೆ ಏನಂತ ಹೇಳಿದ್ರೆ, ಫೈಬ್ರೆಡ್ಸ್ ಅದು ಇದು ಎಲ್ಲ ಓಕೆ, ಇದನ್ನ ಹಾಕೊಂಡ್ಮೇಲೆ ಒಂದು ಸಿಹಿ ಸುದ್ದಿ ನಾನು ಕೇಳಿದ್ದೇನಂತ ಹೇಳಿದ್ರೆ, ಮಕ್ಕಳೇ ಆಗಿರಲಿಲ್ಲ ಅವ್ರಿಗೆ, ಈಗ ಒಂದಲ್ಲ ಟ್ವಿನ್ಸ್ ಮಕ್ಕಳಿದ್ದಾರೆ. 3 ದಿನದಿಂದ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ ಅಂತ ಹೋಗ್ತಾ ಇದ್ದಾರೆ. ನೋಡೋಣ ಅವ್ರಿಗೇನು ಅಂದರೆ ಯಾವ ವಿಚಾರವಾಗಿ ಈ ಸಿಹಿ ಸುದ್ದಿ ಹೇಳೋದಕ್ಕೆ ಅಂತಲೇ ಅವ್ರು ಮೆಸೇಜ್ ಹಾಕಿದ್ದಾರೆ. ಸೊ ಹಾಗಾಗಿ ಈ ಏನಿದೆ ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಹಾಕೊಳ್ಳೋದ್ರಿಂದ ಲಕ್ಕು ಕೂಡ ಕ್ರಿಯೇಟ್ ಆಗುತ್ತೆ. ಭೂಮಿಯಿಂದ ನೀವೇನು ಕೇಳ್ತೀರಾ ಅಲ್ಲ, ಆ ಭೂಮಿ ತಾಯಿನೇ ಸಪೋರ್ಟಿವ್ ಆಗಿ ನಿಲ್ತಾಳೆ ಅಂತ ಹೇಳ್ಬೋದು. ಸೊ ಈ ಕ್ರಿಸ್ಟಲ್ಸ್ಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಸೊ ಇಲ್ಲಿ ಥರ್ಡ್ ಕಾರ್ಡ್ ಎಂಟೈರ್ ನಾನು ಹೇಳೋದಾದರೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ. ಈ ಸಂಬಂಧ ಮುಂದೆ ತಗೊಂಡು ಹೋಗೋದೇ ಕಷ್ಟ ಆಗ್ತಾ ಇದೆ. ಅವರು ಕೂಡ, ಆ ವ್ಯಕ್ತಿನೂ ಕೂಡ ಅಷ್ಟೇ, ಬಹಳಷ್ಟು ಈ ಸಂಬಂಧ ಹಂಗಂತ ಅವರು ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ತುಂಬ ಚೆನ್ನಾಗಿದ್ದಾರೆ ಆ ಥರ ಅಲ್ಲ. ಅವ್ರಿಗೂ ಕೂಡ ಮನಸ್ಸಲ್ಲಿ ತುಂಬ ತಳಮಳ ಆಗ್ತಾ ಇರುವಂಥದ್ದು, ಅಥವಾ ಏನೋ ಆಗ್ಬಿಡುತ್ತೆ ಅನ್ನುವಂತಹ ಗಾಬರಿ ಆತಂಕಗಳು ಕೂಡ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.